ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬೆಳಗ್ಗೆ 6:30 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡ್ತೀನಿ. ಬೆಳಗ್ಗೆ 5 ಗಂಟೆಗೆಲ್ಲ ಐತೆ ಎದ್ದು ಒಂದಷ್ಟು ಕೆಲಸಗಳನ್ನು ಮುಗಿಸ್ಕೊಂಡು ಆವಾಗಲ ಮನೆ ಕಸ ಇವನ್ನೆಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಇವಾಗ ಬಂದ ನೋಡ್ರಿ ಅಡುಗೆ ಶುರು ಮಾಡ್ಕೊಳ್ಳೋಣ ಆಗ್ತಾನೆ. ಬ್ಯಾಳಿಗೆ ಹಾಕಕತ್ತಾನೆ. ಬ್ಯಾಳಿಗೆ ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ ಕಡುಬು ಮಾಡಬೇಕು. ಕಡುಬು ಯಾಕಪ್ಪ ಸ್ಪೆಷಲ್ ಅಂತಂದ್ರೆ ಕಡುಬನ್ನ ನಾವು ಇವತ್ತು ಕಂಬಿ ಒಕ್ಲ ಮಾಡ್ತೇವೆ. ಮೀನು ಅಂದರೆ ಕಂಬಿ ಒಕ್ಲ ಶ್ರೀಶೈಲ ಮಲ್ಲಯ್ಯಜ್ಜ ಇರ್ತಾರಲ್ಲ, ಮನೆ ದೇವರಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಮನೆ ದೇವರಿದ್ದವರು ಕಂಬಿ ಒಕ್ಲ ಮಾಡ್ತಾರೆ. ಹೀಗಾಗಿ ನಮ್ಮ ಮನ್ಯಾಗೂ ಶ್ರೀಶೈಲ ಮಲ್ಲಯ್ಯಜ್ಜ ಮನೆ ದೇವರು. ಹೀಗಾಗಿ ನಾನು ಇವತ್ತು ಹುಣ್ಣಿಮೆ ಮಾಡೋದಂತಾರೆ ನೋಡಿ. ಹುಣ್ಣಿಮೆ ಕಂಬಿ ಒಕ್ಲ ಮಾಡೋದಂದ್ರೆ ಹುಣ್ಣಿಮೆ ಮಾಡೋದು ಇವತ್ತು ಮಾಡ್ತಾರೆ. ಹೆಚ್ಚಾಗಿ ಈ ಮನ್ಯಾಗ ಬೇರೆ ದೇವರು ಅಥವಾ ಎಲ್ಲಮ್ಮ ಎಲ್ಲ ಇರ್ತಾರಲ್ಲ, ಎಲ್ಲಮ್ಮ ಇದ್ದವರು ಎಲ್ಲಮ್ಮ ಗುಡ್ಡಕ್ಕೆ ಹೋಗಿ ಅಲ್ಲೇ ಹುಣ್ಣಿಮೆ ಮಾಡ್ತಾರೆ. ಈಗ ನಮ್ಮ ಮನ್ಯಾಗ ಎಲ್ಲಮ್ಮ ಇಲ್ಲಲ್ಲ, ಹೀಗಾಗಿ ನಮ್ಮ ಮನ್ಯಾಗ ಮಲ್ಲಯ್ಯಜ್ಜ ಅದಾನ. ಮಲ್ಲಯ್ಯಜ್ಜ ಇದನ್ನು ಮನೆ ದೇವರು ಇರುವಂಥವ್ರೆಲ್ಲರೂ ಕಂಬಿ ಒಕ್ಲ ಮಾಡ್ತಾರೆ. ಹೀಗಾಗಿ ಇವತ್ತು ಕಂಬಿ ಒಕ್ಲ ಮಾಡ್ಬೇಕು ನಾವು. ಅದ್ರ ಸಲುವಾಗಿ ಕಡುಬು, ಅನ್ನ, ಇದೇನಿದು ಪಲ್ಯ, ಬಜ್ಜಿ ಅವನ್ನೆಲ್ಲನೂ ಮಾಡ್ಬೇಕು. ಅದ್ರ ಸಲುವಾಗಿ ನಿನ್ನೆ ರಾತ್ರಿ ಎಲ್ಲನೂ ನೆಲ ಒರೆಸಿ ಎಲ್ಲ ಮಲ್ಕೊಂಡಿದ್ದೆ. ಅಂದ್ರೆ ಕೆಲಸ ಮುಗಿಸ್ಕೊಂಡು ಅಂದ್ರೆ ಇವತ್ತು ಬೆಳಿಗ್ಗೆ ಎದ್ದು ಪಟ ಅಂಥೇಳಿ ಕೆಲಸ ಮುಗಿಸ್ಕೊಳಕ್ಕೆ ಕೆಲಸ ಅಡುಗೆ ಇಟ್ಕೊಳಕ್ಕೆ ಬರ್ತದೆ ಅಂಥೇಳಿ ನಿನ್ನೆ ರಾತ್ರಿನೇ ಎಲ್ಲ ಕೆಲಸ ಮುಗಿಸಿದ್ದೆ ನಾನು. ಅದ್ರ ಬೆಳಗ್ಗೆ ಎದ್ದು ಕಸ ಹೊಡೆದು ಜಳಕ ಅದೆಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಶುರು ಮಾಡ್ಕೊಂಡು ನೋಡಿ. ಆದ್ರೂ ಇವತ್ತು ಬಿಡೋಂಗಿಲ್ಲ. ಇವತ್ತು ಏನಿದು ನೆಲ ಒರೆಸಿಸ್ತಾನೆ. ಅಂದರೆ ಆಮೇಲೆ ಹುಡುಗರಿಲ್ಲ ಎದ್ದಿಂದ ಪ್ರೀತು ನಾವು ಎದ್ದಿಂದ ಇನ್ನೊಂದು ಸರಿ ಕಸ ಹೊಡೆದು ನೆಲ ಒರೆಸ್ಕೊಡ್ತಾರೆ. ಪೂಜೆ ಆಗ್ಬಿಡ್ದೆ ಇನ್ನೊಂದು ಸರಿ ನೆಲ ಒರೆಸ್ಕೊಡ್ತಾರೆ. ಇನ್ನು ನಾನು ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮಾಡಕತ್ತೀನಿ ಅಂತಂದ್ರೆ ಇದೆಲ್ಲ ಅಡುಗೆ ಲೇಟ್ ಆಗಿಬಿಡ್ತೈತಿ. ಹುಡುಗರು ಸ್ಕೂಲ್ಗೆ ಕಾಲೇಜಿಗೆ ಹೋಗುವಷ್ಟೊತ್ತಿಗೆ ಇದು ಮಗಿಯಂಗಿಲ್ಲ, ಅಡಿಗೆ ಆಗಂಗಿಲ್ಲ. ಇನ್ನು ಅವ್ರಿಗಿಂತ ಮತ್ತೊಂದು ಸಪ್ರೇಟಾಗಿ ನಾಷ್ಟ ಮಾಡ್ಕೊತ ಕುಂದ್ರಬೇಕು. ಇದನ್ನ ಮಾಡಿರ್ತೇವೆ ಹೆಂಗಿದ್ರು ಕಡುಬು, ಅನ್ನ, ಆಮೇಲೆ ಪಲ್ಯನೂ ಆಗಿರ್ತೈತಿ, ಆಮೇಲೆ ಬಜ್ಜಿನೂ ಮಾಡ್ತೀವಿ. ಅದಲ್ದ ಮತ್ತು ಉಪ್ಪಿಟ್ರ ಅವಲಕ್ಕಿರ ಮಾಡ್ಬೇಕು. ಹೀಗಾಗಿ ಅದ್ರ ಬದಲು ಯಾಕೆ ಸುಮ್ಮನೆ ಅಂದ್ಕೊಂಡು ಇದನ್ನ ರೆಡಿ ಮಾಡಿಬಿಡ್ತಾನೆ. ಇದು ಅಡುಗೆನ ಪಟ ಅಂತೇಳಿ. ಹೀಗಾಗಿ ನಿನ್ನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗಿಂದ ಏನು ವಿಡಿಯೋ ಮಾಡಲಿಲ್ಲ. ಪ್ರತಿಯೊಂದು ಮನೆಯೂ ಕ್ಲೀನ್ ಮಾಡ್ತೀವಿ. ಅಂದರೆ ಮನೆಯೆಲ್ಲನೂ ಪ್ರತಿಯೊಂದು ಈಗ ಹಬ್ಬದಾಗ ಅಮಾವಾಸ್ಯೆಗೆಲ್ಲ ಕ್ಲೀನ್ ಮಾಡ್ತೇವಲ್ಲ, ಆ ರೀತಿ ಎಲ್ಲ ಕ್ಲೀನ್ ಮಾಡಿರ್ತೇವೆ. ಅದ್ರದ್ದೇನು ನಾನು ವಿಡಿಯೋ ಮಾಡಲಿಲ್ಲ. ನಿನ್ನೆ ವಿಡಿಯೋ ಮಾಡುವಷ್ಟು ಇದು ಇರಲಿಲ್ಲ. ಯಾಕಪ್ಪ ಅಂತಂದರೆ ನಿನ್ನೆ ಹೊಲಕ್ಕೆ ಹೋಗಿ ಮಾಡುವಂಥ ವಿಡಿಯೋನೂ ಇತ್ತು. ಹೀಗಾಗಿ ನಾನು ವಿಡಿಯೋನೂ ಮಾಡಲಿಲ್ಲ ಕೆಲಸದ್ದು. ಹಂಗೆ ಪಟ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಹೋಗಿ ರೆಡಿ ಆಗೋದು ಒಂದಿರ್ತದೆ. ರೆಡಿಯಾಗಿ ಹೊಲಕ್ಕೆ ಹೋಗಿ ಅಲ್ಲಿ ಅಡುಗೆ ಮಾಡಿ ಎಲ್ಲ ವಿಡಿಯೋ ಮುಗಿಸ್ಕೊಂಡು ಊಟ ಮಾಡಿ ವಾಪಸ್ ಬಂದು ಉಳಿದಂಥ ಮತ್ತು ಸ್ವಲ್ಪ ಸುಣ್ಣ ಅದು ಹಚ್ಚೋದಿತ್ತು. ಅವನ್ನೆಲ್ಲ ವಾಪಸ್ ಬಂದಿಂದ ಅದನ್ನೆಲ್ಲ ಮಾಡ್ಕೊಡೋದು ಬೇಸರನ ಆಗಿತ್ತು. ಹೀಗಾಗಿ ನಿನ್ನೆ ಯಾವ ವಿಡಿಯೋನೂ ಮಾಡಲಿಲ್ಲ ನಾನು. ಅದ್ರ ಸಲುವಾಗಿ ಇವತ್ತು ಮುಂಜಾನೆ ಅದು ಈ ಕೆಲಸನ ಶುರು ಮಾಡ್ಕೊಂಡನಿ. ಇನ್ನು ಹಿಂದಾಗಡೆ ಪ್ರೀತು ನಾವು ಎದ್ದಿಂದ ಕಸ ಹೊಡೆದು ನೆಲ ಒರೆಸ್ಕೊಡ್ತಾರೆ ಇನ್ನೊಂದು ಸರಿ. ಈಗ ಬೆಳಗ್ಗೆ ಅಂತ ಕಸ ಹೊಡೆದಿರ್ತಾನೆ, ಈಗ ಇನ್ನೊಂದು ಸರಿ ಕಸ ಹೊಡೆದು ನೆಲ ಒರೆಸ್ಕೊಡ್ತಾರೆ. ಆಮೇಲೆ ನಮ್ಮ ಮನೆಯವರು ಪೂಜೆ ಮಾಡ್ತಾರೆ. ಇವಾಗಂತೂ ಅಡಿಗೆ ಇಟ್ಟನಿ, ಬ್ಯಾಳಿಗೆ ಒಂದು ಇಟ್ಟನಿ. ಜಸ್ಟ್ ಬ್ಯಾಳೆ ಕುದಿಯೋಕೆ ಶುರು ಮಾಡ್ಕೊಂಡೆ ಕುಕ್ಕರ್ನಾಗ. ಇನ್ನು ಅವ್ರನ್ನ ಎಬ್ಬಿಸಿ ಸ್ವಲ್ಪ ಚಹಾ ಮಾಡಿ ಆಮೇಲೆ ಮುಂದಿನ ಕೆಲಸ ಮಾಡ್ತಾನೆ. ಎದ್ರೆ ಇಲ್ಲ ದೌಡಿ ಹೇಳಿಲ್ಲ ಅಂತಂದ್ರೆ ಅಷ್ಟೊಳಗನ ಹಿಟ್ಟು ನಾದೋದು, ಬಜ್ಜಿ ಹಿಟ್ಟು ಕಲಿಸೋದು ಇದನ್ನೆಲ್ಲ ಮಾಡ್ತಾನೆ. ಇವತ್ತು ಸ್ವಲ್ಪ ಬಡದೊಡಿ ಮಾಡ್ಬೇಕು ಅಂದ್ಕೊಂಡಾನೆ. ನಾರ್ಮಲ್ ಬಜ್ಜಿ ಮಾಡೋಂಗಿಲ್ಲ, ಬಡದೊಡಿ ಮಾಡ್ತಾನೆ. ಬರೀ ಏನೇನು ಮಾಡೋದಾಕತಿ ಅಂತೇಳಿ ನೋಡೋಣಂತ. ಬ್ಯಾಳೆ ಅಂತೂ ಕುದಿಯಾಕತ್ತೈತಲ್ಲ, ಹೀಗಾಗಿ ಸ್ವಲ್ಪ ಅನ್ನಕ್ಕೆ ಇಟ್ರಾತಂತ ಹೇಳಿ ಅನ್ನಕ್ಕೆ ಅಕ್ಕಿ ಹಾಕ್ಕೊಳಕತ್ತಾನೆ ನೋಡ್ರಿ ಇನ್ನೊಂದು ಕುಕ್ಕರ್ಗೆ. ಆದ್ರೆ ಅದನ್ನು ಈಗ ಇಡೋಂಗಿಲ್ಲ. ಜಸ್ಟ್ ಈಗ ಒಂದು ಸ್ವಲ್ಪ ತೊಳೆದು ನೀರಾಗ ಹಾಕಿ ಇಡ್ತಾನೆ ಅಕ್ಕಿನ. ಇನ್ನೊಂದು ಅಂದರೆ ಅಡುಗೆ ಎಲ್ಲ ಮುಗಿಯಾಕೆ ಬರ್ತೈತಲ್ಲ ಆ ಟೈಮ್ನಾಗ, ಅಂದರೆ ಇನ್ನೇನು ಕಡುಬು ಮಾಡೋದಷ್ಟು ಉಳಿತಪ್ಪ ಅನ್ನೋ ಟೈಮ್ನಾಗ ಅನ್ನಕ್ಕೆ ಇಟ್ಕೋತಾನೆ. ಅಂದ್ರೆ ಅದು ಈಗ ನೀರಷ್ಟು ಹಾಕಿ ಇಡ್ತಾನೆ ನೆನಿಲ್ಲ ಅಂಥೇಳಿ ಅಕ್ಕಿ. ಆಮೇಲೆ ಸ್ವಲ್ಪ ಕಡುಬಿನ ಹಿಟ್ಟು ನಾದಾಕತ್ತಾನೆ ನೋಡ್ರಿ. ಇಲ್ಲಿ ಕಡುಬಿಗೆ ಇದೊಂದು ಸ್ವಲ್ಪ ಮೈದಾ ಹಿಟ್ಟನ್ನ ಗಟ್ಟಿಯಾಗಿ ನಾದ್ಕೋತಾನೆ. ಇದಾಗಿಂದ ಸ್ವಲ್ಪ ಬಜ್ಜಿ ಹಿಟ್ಟನ್ನು ಕಲಿಸ್ಬೇಕು. ಇವಾಗ ಮಾತ್ರ ಇದು ಮೈದಾ ಹಿಟ್ಟನ್ನ ನಾದಿದ್ದಾತು ನೋಡ್ರಿ. ಈಗ ರೆಡಿ ಆತಿದ್ದು. ಆಮೇಲೆ ನೆಕ್ಸ್ಟ್ ಇಲ್ಲಿ ವಡೆ ಹಿಟ್ಟು ನಾದಾತಾನೆ. ವಡೆ ಹಿಟ್ಟಿಗೆ ನಾನು ಹಿಟ್ಟು ರೆಡಿ ಅಂದರೆ ಗಿರಣಿಗೆ ಹಾಕುವಾಗ ರೆಡಿ ಹಾಕ್ಸಿರ್ಲಿಲ್ಲ.
ಮಿಕ್ಸ್ ಮಾಡಿ ಕಾಳನ್ನ ಮಿಕ್ಸ್ ಮಾಡಿ ಹಾಕ್ಸಿರಲ್ಲ. ಹೀಗಾಗಿ ಈಗ ಸ್ವಲ್ಪ ಇಲ್ಲೇ ಅಂದರೆ ಬೇರೆ ಬೇರೆ ಹಿಟ್ಟುಗಳು ಅದಕ್ಕೆ ಹಾಕುವಂಥ ಹಿಟ್ಟುಗಳೆಲ್ಲ ಇದ್ವಲ್ಲ, ಹೀಗಾಗಿ ಬೇರೆ ಬೇರೆ ಆದರೂ ಮಿಕ್ಸ್ ಮಾಡಿ ಮಾಡಕ್ಕೆ ಬರ್ತೈತೆ ಅಂಥೇಳಿ ಮಾಡಾಕತ್ತೀನಿ. ಫಸ್ಟ್ ಹಾಕಿದ್ದು ಗೋಧಿ ಹಿಟ್ಟು ಒಂದು 2 ಕಪ್ನಷ್ಟು ಹಾಕ್ಕೊಂಡನಿ. ಒಂದು ಅರ್ಧ ಕಪ್ನಷ್ಟು ಹಸಿ ಕಡ್ಲೆಬೇಳೆ ಹಿಟ್ಟು ಹಾಕಿದೆ ನೋಡಿರಿ. ಆಮೇಲೆ ಹಸಿ ಕಡ್ಲೆಬೇಳೆ ಹಿಟ್ಟು, ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ, ಆಮೇಲೆ ಉದ್ದಿನ ಹಿಟ್ಟಿದ್ರೆ ಉದ್ದಿನ ಹಿಟ್ಟು ಹಾಕೋರಿ. ನನ್ನ ಹತ್ರ ಉದ್ದಿನ ಹಿಟ್ಟು ಖಾಲಿ ಆಗಿತ್ತು. ಇವಾಗ ಜಸ್ಟ್ ಹಸಿ ಕಡ್ಲೆಬೇಳೆ ಹಿಟ್ಟು ಗೋಧಿ ಹಿಟ್ಟು ಹಾಕಿ ಮಾಡಾಕತ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ, ಹಸಿ ಎಣ್ಣೆನ ಅಡುಗೆಗೆ ಬಳಸ್ತೀವಲ್ಲ ಹಸಿ ಎಣ್ಣೆ, ಅದನ್ನು ಹಾಕೀನಿ. ಅದಾಗಿಂದ ಒಂದು ಚಿಟಿಕೆಯಷ್ಟು ಸೋಡಾ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡಿ ಇವಾಗ ಇದನ್ನು ಸ್ವಲ್ಪ ಚಪಾತಿ ಹಿಟ್ಟಿನಂಗೆ ನಾದ್ಬಿಡ್ತಾನೆ ನೋಡಿರಿ. ವಡೆ ಹಿಟ್ಟನ್ನು ನಾದಿದ್ದಾತು. ಒಂದು 2-3 ತಾಸು ಚಲೋತ್ನಂಗೆ ನೆನಿಲಿದ್ದು ಎಲ್ಲ ಅಡುಗೆ ಮಾಡೋ ಮಟನು ಇದನ್ನು ಇಷ್ಟ ಬಿಟ್ಬಿಡ್ತಾನೆ. ಆಮೇಲೆ 2 ಕೂಡಿಸಿ ಒಂದು ಬಾಯಿ ಮುಚ್ಚಿ ಇಟ್ಟನಿ. ನೆಕ್ಸ್ಟ್ ಇಲ್ಲೇ ಚಾಕ ಹಿಟ್ಟೆ ನೋಡಿರಿ. ಇವಾಗ ಎಲ್ಲರೂ ಎದ್ರು, ಹೀಗಾಗಿ ಫಸ್ಟ್ ಸ್ವಲ್ಪ ಚಹಾ ಕುಡೋದು, ಆಮ್ಯಾಗ ಮುಂದಿನ ಕೆಲಸ ನೋಡಿದ್ರೆ ಆತಂಥೇಳಿ ಚಹಾ ಇಟ್ಟಿದ್ದೆ ಕುದಿಯಾಕತ್ತದ ನೋಡಿರಿ. ಈಗ ಅದು ಹಾಕ್ಕೊಂಡು ಕೂತೇವಿ. ನಮ್ಮ ಮನೆಯವರು ನಾನು ಕೂಡಿ ಬ್ರೆಡ್ಡು ಚಹಾ ಕುಡಿಯಾಕತ್ತೀವಿ. ಬರ್ರಿ ಎಲ್ಲರೂ ಚಹಾ ಕುಡಿನಂತ. ಚಹಾ ಕುಡ್ದಾಗಿಂದ ನೆಕ್ಸ್ಟ್ ನಾನು ಬೇಳೆಗೆ ಬೆಲ್ಲ ಹಾಕಿ ಇಟ್ಟ ನೋಡ್ರಿ. ಬೇಳೆ ಕುದ್ದಿತ್ತದ, ಅದಕ್ಕೆ ಬೆಲ್ಲ ಹಾಕಿ ಗ್ಯಾಸ್ ಮ್ಯಾಗ ಇಟ್ಟನಿ ಸ್ವಲ್ಪ ಕರಗಲಿ ಅಂತೇಳಿ. ಆಮೇಲೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಬಂದನಿ. ಉಳ್ಳಾಗಡ್ಡಿ ಪಲ್ಯ ಮಾಡಿದ್ರಾತಂತ ಹೇಳಿ, ಬದ್ನಿಕಾಯಿ ಅದು ಮಾಡಿದ್ರು ತಿನ್ನಂಗಿಲ್ಲಲ್ಲ, ಹೀಗಾಗಿ ಬದ್ನಿಕಾಯಿನ ಮಾಡಿಲ್ಲ. ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಟ್ರೆ ಎಲ್ಲದಕ್ಕೂ ಆಕತ್ತೆ ಅಂಥೇಳಿ ಮಾಡಕತ್ತಾನೆ ನೋಡ್ರಿ. ಇವಾಗ ಸ್ವಲ್ಪ ಉಳ್ಳಾಗಡ್ಡಿ ಒಂದು 3-4 ಉಳ್ಳಾಗಡ್ಡಿ ಹೆಚ್ಚಿನ ನಾನು. ಅದ್ರ ಕೂಡ ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕಿ 3 ಕೂಡಿಸಿಟ್ಕೊಂಡೆ. ಆಮೇಲೆ ಒಂದು ಅವರಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೆ. ಅದು ಕಾದಿಂದ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೀನಿ. ಅದಾಗಿಂದ ಸ್ವಲ್ಪ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಏನಿದು ಮೆಣಸಿನ್ಕಾಯಿ ಕರಿಬೇವು ಹಾಕಿ ಫ್ರೈ ಮಾಡಿದ್ದೆ. ಇವಾಗ ಉಳ್ಳಾಗಡ್ಡಿನೂ ಹಾಕಿ ಎಲ್ಲ ಕೂಡ ಚಲೋತ್ನಂಗೆ ಮಿಕ್ಸ್ ಮಾಡಕತ್ತ ನೋಡ್ರಿ. ಚಲೋತ್ನಂಗೆ ಮಿಕ್ಸ್ ಆಗಿಂದ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಅದಾಗಿಂದ ಸಕ್ಕರೆ ಅಥವಾ ಬೆಲ್ಲ, ಈ 3 ಪದಾರ್ಥಗಳನ್ನು ಹಾಕ್ಬೇಕು. ಹಾಕಿ ಒಂದ್ಸರಿ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಹಾಕಿರ್ತೇವಲ್ಲ, ಸಕ್ಕರೆ ಅಥವಾ ಬೆಲ್ಲ ಅದೆಲ್ಲ ಪೂರ್ತಿ ಕರಗು ಮಟನು ಗ್ಯಾಸ್ ಮ್ಯಾಗ ಬಿಡ್ಬೇಕು. ಭಾಳ ತಗಂಗಿಲ್ಲ, ಒಂದು 2 ನಿಮಿಷ ಅಷ್ಟೆ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಗ್ಬೇಕಂದ್ರೆ. ಇವಾಗೆಲ್ಲ ಹಾಕಿದ್ದಾತು, ಚಲೋತ್ನಂಗೆ ಮಿಕ್ಸ್ ಮಾಡಕತ್ತ ನೋಡ್ರಿ. ಇದು ಚಲೋತ್ನಂಗೆ ಮಿಕ್ಸ್ ಆಗಿ ಒಂದು 2 ನಿಮಿಷ ಅಷ್ಟೆ ಸ್ವಲ್ಪ ಅದು ಸಕ್ಕರೆ ಎಲ್ಲ ಕರಗು ಮಟನು ಇಷ್ಟ ಇರಲಿ. ಅದಾಗಿಂದ ನೆಕ್ಸ್ಟ್ ಪಲ್ಯ ರೆಡಿ ಆಯ್ತು. ಅದು ಸ್ವಲ್ಪ ಕೊತ್ತಂಬರಿ ಹಾಕಿ ಕೆಳಗೆ ಇಟ್ಕೊಂಡನಿ. ಆಮೇಲೆ ನಾನು ಇದಕ್ಕೆ ಇಲ್ಲಿ ಹೂರಣ ಹಾಕಕ್ಕಂಥೇಳಿ ಜಾರ್ಗೆ ಆ ಬೇಳೆ ಕುದಿಸಿ ಏನು ಇಟ್ಟಿದ್ನೆಲ್ಲ ಬೆಲ್ಲ ಹಾಕಿ ಅದನ್ನು ಹಾಕಕತ್ತಾನೆ ನೋಡ್ರಿ. ಅದನ್ನು ಸ್ವಲ್ಪ ನುಣ್ಣಗೆ ಈಗ ಹುಣ್ಗ ರುಬ್ಕೊಂಬರ್ಬೇಕು. ಹುಣ್ಗಂತೂ ರೆಡಿ ಆಯ್ತು. ಒಂದು ಅರ್ಧ ಗ್ಲಾಸಿಂದ ಹಾಕಿದ್ನಿ ನಾನು, ಪೂರ್ತಿ 1 ಗ್ಲಾಸಿನೂ ಅಲ್ಲ ಬ್ಯಾಳಿಗೆ. ಹೀಗಾಗಿ ಇಷ್ಟು ಹುಣ್ಗಂತೂ ಆಗೈತಿ. ಇನ್ನು ಪಟ ಅಂಥೇಳಿ ಮುಂದಿನ ಈ ಅಡುಗೆಗಳನ್ನ ಶುರು ಮಾಡ್ಕೊಳ್ಳೋಣ. ಅಷ್ಟರೊಳಗೆ ನಾನು ಅಡುಗೆ ಮಾಡಿದ್ನೆಲ್ಲ ಫಸ್ಟ್ ಅವನ್ನ ಹೆಗಲ್ ತೊಳ್ಕೊಂಬಿಟ್ರಾತಂತೆ. ಅನ್ನನೂ ರೆಡಿ ಆಗಿತ್ತು. ಅನ್ನ, ಆಮೇಲೆ ಪಲ್ಯ, ಅದಾಗಿಂದ ಅದೇನದು ಹೂರ್ಣದ್ದು ಹೆಗಲ್ ತೊಳ್ಕೊಂಡೆ. ಅದಾಗಿಂದ ನೆಕ್ಸ್ಟ್ ಕಡುಬು ಮಾಡೋಕೆ ಶುರು ಮಾಡ್ಕೊಂಡೆ ನೋಡ್ರಿ.
ಪೂಜೆನೂ ಮುಗೀತು. ಆಮೇಲೆ ಅದ್ರ ಕೂಡ ಎಡೆ ಪೆಟ್ಟಿಗೆನೂ ಬಂತು ನೋಡಿರಿ. ಎಡೆ ಪೆಟ್ಟಿಗೆಗೆ ನಮ್ಮ ಮನೆಯವರು ಎಡೆನೂ ಮಾಡಾಕತ್ತಾರ. ಆಲ್ಮೋಸ್ಟ್ ಇವತ್ತಿನ ಅಡುಗೆನೂ ಎಲ್ಲ ಮುಗೀತು, ಪೂಜೆ ಮುಗೀತು. ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲನೂ ಮುಗಿಸಿದೆ. ಎಲ್ಲರೂ ಕೂಡ ಇನ್ನು ನಾಷ್ಟ ಮಾಡಬೇಕು. ಅದಾಗಿಂದ ಕಡ್ಲಿ ಗಂಟೊಂದು ಕಟ್ಟಿಡ್ಬೇಕು ನೋಡಿರಿ. ಮಠಪತಿಯವ್ರು ಬಂದು ಕಡ್ಲಿ ಗಂಟು ತೊಗೊಂಡು ಹೋಗಾರ. ಅದ್ರದ್ದೊಂದು ಕಡ್ಲಿ ಗಂಟನ್ನು ಇವಾಗ ಕಟ್ಟಿಟ್ಟನಿ. ಈ ರೀತಿ ಕಡ್ಲಿ ಗಂಟನ್ನ ಕಟ್ಟಿಟ್ಟು ಅದಕ್ಕೆ ಪೂಜೆ ಮಾಡಿ ಅದ್ರಾಗೊಂದು ಬೆಲ್ಲದ ಕಣ್ಣಿ ಇಟ್ಟಿರ್ತೇವೆ. ಅದನ್ನು ಬಂದು ಮಠಪತಿಯವ್ರು ತೊಗೊಂಡು ಹೋಗಾರ. ಫ್ರೆಂಡ್ಸ್, ಹೆಂಗೆ ಅನಿಸ್ತು ಇವತ್ತಿನ ಈ ವಿಡಿಯೋ ಅನ್ನೋಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತೇಳಿ ಅಂದ್ಕೊಂಡನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.